ಲಾಭವಾಗುವುದು ನರರಿಗೆ ಮುಕುತಿ. ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರನಡಿವಿಡಿ ಶಾಂತರೊಡನಾಡು. ಕರುಣವೀರಲಿ ಜೀವರೊಳು ನೀತಿ ವಿಧನಾಗು, ಪೊರ್ದಿದರನೆಂದು ಬೆಸಸುವ. ನಿಂದಿಸಿ ನುಡಿಯದಿರಾರೆನು ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಕುಂದುವಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದನು ಗ್ರಹಿಸುವ. ಭವಮಾಲೆಗಲಸು ಪುಸಿಯದಿರೆಡರು ಬಂದು ಕವಿಯಲಂಜದಿರು ಸಂಪದದೊಳು. ತವೇ ಮೊದಲೆಳೆದೇರು ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದು ತಿಳಿಪುವ. ಬಳಸದಿರದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಕೋ ಭಾವನೆಯೊಡಗೂಡು. ತಿಳಿದು ಸಮಯ ನಿಷ್ಠೆಗಲಿ ವೇದ ವಿಧ ಭಕ್ತಿಗಳನಗಲದಿರೆಂದು ಸುರುವ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರೆ. ಮಾರಮರ್ಥನ ಶಂಭುಲಿಂಗವನೊಲಿಸಿ ಗಂಭೀರ ಸುಖದೊಳಿರೆಂದರುಗುವ. ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ಓಂ ನಮಃ ಶಿವಾಯ ಸರ್ವಸೆ. ಓಂ ನಮಃ ಶಿವಾಯ. ಶರಣ ಶರಣಾರ್ಥಿ ಶಿವಶಂಕರ ಶರಣರು ನಾಮಸ್ಮರಣೆ ಹಾಗೂ ಸ್ತೋತ್ರ ಎಲ್ಲರ ನೋಡ್ರಿ. ನಮ್ಮ ಓಂ ನಮಃ ಶಿವ ರೂಪದ ಎಲ್ಲ ವಚನಗಳಾಗ್ಲಿ ನಾಮಸ್ಮರಣೆ ಆಗ್ಲಿ ಮತ್ತು ಅನೇಕ ಶರಣರ ಸಂತರ ಪದಗಳ ನಮ್ ಕಿವಿಯ ಬೀಳುತ್ತಾವಂದ್ರ ಕಿವಿನೂ ಕೂಡ ಮತ್ತು ಪರಮಾತ್ಮ ಎರಡೂ ಕೂಡಿ ಇಲ್ಲಿ ಏನಾಗಿದೆ ಜಗತ್ತು ಉದ್ಭವ ಆಗ್ಯದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸೋರದಾರ. ಇಲ್ಲಿ ಪರಮೇಶ್ವರಿಯ ಪುಣ್ಯ ನಾಮನ್ನು ಪಗಳಿರಲು ಬಿಟ್ಟು ಬಿಡದೆ ಯಾರು ನಾಮಸ್ಮರಣೆಯನ್ನ ನುಡಿತಾರ ಅವ್ರಿಗೆ ಏನು ಲಾಭ ಅದ ಅಂದ್ರ ಅವರ ಪಾಪವೂ ನಾಶ ಆಗ್ತದ. ಅವ್ರಿಗೆ ಮತ್ತೆ ಪಾಪ ಇಷ್ಟೇ ನಾಶ ಆಗಿ ಬಿಡುದಿಲ್ಲ, ಅವ್ರಿಗೆ ಮತ್ತ ಭೋಗ ಅಂದ್ರ ನಮ್ಗ ಇಲ್ಲಿ ಅಂದ್ರೆ ಹೆಂಡ್ರು ಮಕ್ಕಳು ಸಂಪತ್ತು ದುಡ್ಡ ಎಲ್ಲ ಕೂಡ ಭೋಗನೂ ಕೂಡ ಕೊಡ್ತಾರ. ಯಾರು ಕೊಡ್ತಾರ? ನಾವು ದುಡ್ದದ್ದು ಇವತ್ ನಾವ್ ಬಾಳ್ ದುಡಿತೀನಿ ಅಂತಾರ. ನಾವ್ ದುಡ್ದದ್ದು ನಮಗ್ ಬಾಳ್ ದುಡಿದವಪ್ಪ ಅಂದ್ರ ನಾವ್ ಇವತ್ತೊಂದ್ 500-600 ರೂಪಾಯಿ ದುಡಿತೇವೆ. ಈಗಿನ ಕಾಲದಾಗ 500-600 ರೂಪಾಯಿ ಎದಕ್ಕೂ ಸಾಲುದಿಲ್ಲ. ನಾವು ಏನೋ ಒಂದ್ ಮಕ್ಳು ಲಗ್ನ ಮಾಡ್ಬೇಕು ಅಂತ ನಾಮಾವಳನ್ನೇ ನುಡಿದ್ರಲಿಂದ ಅವಳ ಶಕ್ತಿ ಅಂತದ. ಅವಳನ್ನ ಭಜಿಸಿದವ್ರು ಏನೇನು ಪ್ರಾಪ್ತಿಯನ್ನ ಮಾಡ್ಕೊಂಡ್ರು ಮತ್ತು ಅವ್ರು ಹೆಂಗ ಮೋಕ್ಷನು ಹೊಂದಿದ್ರು. ಶರಣೆ ಹಿತೆ ಅಂತ ಒಂದು ಮಾತು ಬರ್ತಾ ಇದೆ. ಶರಣರಿಗೆ ಅಂದ್ರ ಆ ದೇವಿ ಪುರಾಣದೊಳಗೂ ಕೂಡ ಶರಣ ಹಿತೆ ಅಂದ್ರೆ ಜೀವನ ಮುಕ್ತರಿಗೂ ಕೂಡ ಆಕಿ ಎಂತ ಅನುಕೂಲ ಮಾಡಿ ಕೊಡ್ತಾಳ ಅನ್ನುವಂಥದ್ದನ್ನು ಮುಂದ ಆ ಪದ್ಯದೊಳಗೆ ಬರ್ತದೆ. ಇದೇ ಪದ್ಯದೊಳಗೆ ಬರ್ತದ. ಇಲ್ಲಿ ಏನ್ ಹೇಳೋರು ಅದಾರ ಅಂದ್ರೆ ಹಿಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೆ ಓಂಕಾರ ರೂಪಿಣಿ ಗಾಣಿನಿ ಗಾನಪ್ರೀತೆ ಅಂಕಿಲ ಮಾಲಿನಿ ಮಹಾಮಾಯಿ ಮಾತಂಗಿ ಕಿಂಕಲೆ ವರವೈರಣೆ ಸೌಂಕರ ಸದನೆ ಸರ್ವಾಣಿ ಶಾರದೆ ಸತ್ಯ ಕೋಂಕವಚ ಮುಖ್ಯ ಮಂತ್ರಾದಿ ದೇವತಿ ದೇವಿ ಶೃಂಖಾಲ ಕಾರಿ ವೇದಾಂಗಿ ಮಾತೃಕೆಯ ಮಾನ್ಯ ಶಾಂಕಾರಿ ಶಾನಿ ಎಂದು ಅನ್ನುವಂಥದ್ದನ್ನ ಒಂದೇ ನುಡಿಯೊಳಗೆ ಹೇಳ್ಕೋತ ಬಂದರ. ಅಂದ್ರ ಪರಮೇಶ್ವರಿಯ ನಾಮವನ್ನ ಭಜಿಸುವವರಿಗೆ ಏನ್ ಲಾಭ ಅದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇಲ್ಲಿ ಹಿಂಕಾರಿ ವಾಣಿ ಅಂದ್ರೆ ಪಾರ್ವತಿಯ ನಾಮ. ಹೀಮ್ರೆಂಬ ಪ್ರಣವ ಸ್ವರೂಪಳಾದಂತ ವಾಣಿ ಆ ಪಾರ್ವತಿಯಲ್ಲಿ ಅದ ಅನ್ನುವಂಥದ್ದನ್ನ ಇಲ್ಲಿ ಹೇಳಿ ಆ ಪಾರ್ವತಿಗೆ ಪರ ಪಶ್ಯಂತಿ ಮಾಧ್ಯಮ ವೈಖರಿ ಎಂಬ ವಾಣಿ ಸ್ವರೂಪಳಾದಂತ ಪಾರ್ವತಿಯೇ ಪರಮೇಶ್ವರಿಯೇ ಹಿಂಕಾರಿಯೇ ಅನ್ನುವಂಥದ್ದನ್ನ ಇಲ್ಲಿ ಇದು ಕೊಟ್ಟರ. ಇಲ್ಲಿ ಪರ ವಾಣಿ ಒಳಗೆ ಎಂತ ಶಕ್ತಿ ಅಂದ್ರೆ ಪರ ಪಶ್ಯಂತಿ ಮಾಧ್ಯಮ ಮತ್ತು ವೈಖರಿ ಎಂಬ ಅಂದ್ರೆ ಇಲ್ಲಿ ಪಶ್ಯಂತಿ ಆ ವಾಣಿ ಒಳಗ ನಮ್ಮ ಹೃದಯದೊಳಗ ಒಂದ್ ಯಾವುದೇ ಅಕ್ಷರವನ್ನ ನಾವು ಉಚ್ಚಾರ ಮಾಡ್ಬೇಕಾದ್ರ ಆ ಅಕ್ಷರ ಏನಾಗ್ತದಂದ್ರ
ಅದು ಎಲ್ಲವನ್ನು ಅದು ಕುದ್ದು ಬೇಯ್ದು ಆ ಹೆಂಗ ನಮ್ಗ ಅನ್ನ ಆಗ್ಲಿ ಪವಿತ್ರ ಆಹಾರ ಹಂಗ ಬರ್ತದ, ಇಲ್ಲಿ ಹೃದಯದೊಳಗ ಅಕ್ಷರವನ್ನ ಪರ ಮತ್ತು ಪಶ್ಯಂತಿ ಮಾಧ್ಯಮ ಅಂದ್ರ ವಾಣಿ ಮುಖಾಂತರ ಬರ್ತದ ಅನ್ನುವಂಥದ್ದು ಅಂತ ಪಾರ್ವತಿ ಅದಳ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಹಿಂಕಾರಿ ವಾಣಿ ತರಕಿಗೆ ಮತ್ತು ವಾಣಿ ಸ್ವರೂಪಳಾದಂತ ಕಲ್ಯಾಣಿ ಅಂದ್ರ ಮಂಗಳ ಸ್ವರೂಪಳಾದಂತ ಇಲ್ಲಿ ಪಾರ್ವತಿ ಪರಮೇಶ್ವರಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ರುದ್ರಾಣಿ ಅಂದ್ರೆ ರುದ್ರನ ಹೆಂಡತಿ ಆದಂತ ಅಂದ್ರೆ ಪರಮಾತ್ಮನ ಹೆಂಡತಿ ರುದ್ರ. ಅಲ್ಲಿ ಪರಮಾತ್ಮಗ ಅನೇಕ ನಾಮಗಳ ಬಳಸುವಾಗ ಅವಂಗ ರುದ್ರ ಅಂತ ಬಳಸಿದೇವೆ. ರುದ್ರ ಅಂದ್ರ ಸಂಹಾರ ಮಾಡ, ಅವನೇ ರುದ್ರನೇ ಸಂಹಾರ ಮಾಡ ಅಂತವನ ಹೆಂಡತಿ ಯಾರು? ಪಾರ್ವತಿ. ಹೆಂಡತಿ ಆದಂತ ಆಕಿನ ಹೆಸರ ರಮೆ. ಅಲ್ಲಿ ರಮೆ ಅಂತ ಇಲ್ಲಿ ಶಬ್ದ ಬಳಸ್ಯಾರ. ಅಲ್ಲಿ ರುದ್ರ ಅಂದಾಗ ಇಲ್ಲಿ ರಮೆ ಅಂತ ಬಳಸ್ಯಾರ. ಮತ್ತು ಲಕ್ಷ್ಮಿ ಆದಂತ ಓಂಕಾರ ರೂಪಿಣಿ, ಓಂ ಎಂಬ ಪ್ರಣವ ಸ್ವರೂಪಳಾದಂತ ಗಾಣಿನಿ, ಪ್ರಥಮಾದಿ ಗಣಗಳ ಸ್ವರೂಪಳಾದಂತ ಗಾನ ಪ್ರೀತೆ, ಮತ್ತು ಸಂಗೀತದಲ್ಲಿ ಪ್ರೀತಿ ಉಳ್ಳಂತ ಐಕಿಲ ಮಾಲಿನಿ, ಐಂ ಎಂಬ ಮಂತ್ರಕ್ಕೆ ಮೂಲಧಾರಾದಂತ ಮಹಾಮಾಯಿ, ಆದಿಶಕ್ತಿ ರೂಪಳಾದಂತ ಮಾತಂಗಿ. ನೋಡು, ಹೆಣ್ಣು ದೇವತೆ ಆದಂತ ಕಿಂಕಲಿ, ಕ್ಲಿಂ ಎಂಬ ಮಂತ್ರದ ಗುರುತುಳ್ಳಂತ ವರೆ, ಶ್ರೇಷ್ಠಳಾದಂತ ವರಣ್ಯ, ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠಳಾದಂತ ಸೌಂಕರ ವದನೆ, ಓಂಕಾರ ವದನೆ, ಮನೆಯಾಗಿ ಮಾಡಿಕೊಳ್ಳಂತ ಸರ್ವಾಣಿ, ರುದ್ರನ ಹೆಂಡತಿ ಆದಂತ ಶಾರದೆ, ಸರಸ್ವತಿ ರೂಪಳಾದಂತ ಶಾರದೆ ಅಂದ್ರೆ ಸರಸ್ವತಿ ರೂಪಳಾದಂತ ಸತ್ಯ, ಯಥಾರ್ಥ ಸ್ವರೂಪಳಾದಂತ ಕೋಂಕ್ರವಚೆ, ಕ್ರೋಮ್ ಎಂಬ ಮಂತ್ರದ ಹೊದಿಕೆ ಉಳ್ಳಂತ ಮುಖ್ಯ ಶ್ರೇಷ್ಠಳಾದಂತ ಮಂತ್ರಾದಿ ದೇವತೆ, ಅನೇಕ ಮಂತ್ರಗಳಿಗೆ ಮುಖ್ಯ ದೇವತೆ ಆದಂತ ದೇವತೆ ಆದ ಇಲ್ಲಿ ದೇವತೆ ಅಂತ ಶ್ರೀಂ ಎಂಬ ಮಂತ್ರದ ಕೀಲ ನಿಶ್ಚಯವಾಗಿಯೂ ಆಕಾರ ಸ್ವರೂಪಳಾದಂತ ವಿದ್ಯಾಂಗಿ, ಸರ್ವ ವಿದ್ಯಾ ಸ್ವರೂಪಳಾದಂತ ಮಾತೃಕೆ, ಬ್ರಾಹ್ಮಿ, ಮಹೇಶ್ವರಿ, ವೈಷ್ಣವಿ ಮೊದಲಾದ ಸಪ್ತ ಮಾತೃಕೆಯರ ಸ್ವರೂಪಳಾದಂತ ಪೂಜ್ಯಳಾದಂತ ಶಾಂಕರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಈಶಾನಿ ಎಂದು ಜಗತ್ತಿನ ಒಡೆಯಳು. ಈ ಜಗತ್ತು ಯಾರ್ದಪ್ಪ ಅಂದ್ರ ಪರಮೇಶ್ವರಿ. ಆಕೆಗೆ ನೋಡಿ ಅನೇಕ ನಾಮಗಳನ್ನ ಭೂಮಿ ತಾಯಿ ಅಂತೀವಿ ಮತ್ತು ಗಂಗಾ ಮಾತೆ ಅಂತೀವಿ. ಎಲ್ಲವನ್ನೂ ಕೂಡ ಅನೇಕ ರೂಪದಿಂದ ರಕ್ಷಣೆ ಮಾಡುವಂತ ಯಾರಾದ್ರೂ ಇದ್ರ ಆ ತಾಯಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಪರಮೇಶ್ವರಿ ಪ್ರೀತಿಯ ಮಗಳಾಗ್ತಾಳ ಇವತ್ತ, ಮತ್ತು ತಾಯಿ ಆಗ್ತಾಳ, ಮತ್ತು ಎಲ್ಲವನ್ನು ಒಳಗೊಂಡಂತ ಎಲ್ಲಾ ಶಕ್ತಿ ಕೂಡ ದುಡ್ಡು ವ್ಯವಹಾರ ಮಾಡೋ ಮುಂದೆ ಲಕ್ಷ್ಮಿ ಆಗ್ತಾಳ, ವಿದ್ಯಾ ಕಲೆ ಮುಂದೆ ಶಾರದೆ ಆಗ್ತಾಳ. ಈ ಎಲ್ಲಾ ಶಕ್ತಿ ಯಾವ್ದಂದ್ರ ಆ ಪರಮೇಶ್ವರಿಯ ಶಕ್ತಿ ಅನ್ನುವಂಥದ್ದನ್ನ ಕಂಡ್ಕೊಳ್ಳೋಣ. ಅಂತ ತಾಯಿಯ ನಾಮಸ್ಮರಣೆ ನಾವು ದಿನ ಬಿಟ್ಟು ಬಿಡ ಅನ್ನುವುದರಿಂದ ಪರಮೇಶ್ವರಿ ಜಗತ್ತನ್ನೇ ಪಾಲನೆ ಮಾಡತಕ್ಕಳಾದ್ರಿಂದ ಇವಳಿಗೆ ಸಾವಿತ್ರಿ ಎಂಬ ನಾಮ ಬತ್ತು ಪ್ರಾಪ್ತಿ ಆಯ್ತು ಅನ್ನುವಂಥದ್ದು ಹೇಳ್ತಾರ. ಮತ್ತೆ ಇಲ್ಲಿ ಗಾಯತ್ರಿ, ಈ ಗಾಯತ್ರಿ ಮಂತ್ರ ಅಂತ ನಾವು ಕೇಳ್ಕೊಂಡ್ ಬಂದಿವಿ. ಗಾಯತ್ರಿ ಮಂತ್ರ ಬಹಳ ಮಂದಿ ವಿಶ್ವಾಮಿತ್ರ ಜಪಿಸ್ತಿದ್ದ. ಆ ವಿಶ್ವಾಮಿತ್ರನಲ್ಲಿ ಎಂತ ಶಕ್ತಿ ಇತ್ತು ಅಂದ್ರ ಇನ್ನೊಂದು ಇಂಥ ಸೃಷ್ಟಿಯನ್ನ ತಯಾರು ಮಾಡುವಂತ ಶಕ್ತಿ ಎಲ್ಲಿತ್ತು ಅವನಲ್ಲಿ ವಿಶ್ವಾಮಿತ್ರನಲ್ಲಿ ಇತ್ತಂತ. ಈ ಸದ್ದ ನಮ್ದೊಂದು ಭೂಲೋಕ ಸೃಷ್ಟಿ ಐತಲ್ಲ, ಅಂತ ಇನ್ನೊಂದು ಲೋಕವನ್ನು ತಯಾರು ಮಾಡುವಂತ ಅಂತ ಶಕ್ತಿ ಯಾವ್ದ್ರಲ್ಲಿ ಇತ್ತು ಅಂದ್ರ ಗಾಯತ್ರಿ ಮಂತ್ರವನ್ನ ಪರಮೇಶ್ವರಿಯ ನಾಮನ್ನ ಭಜಿಸೋದ್ರಿಂದ ಅಂತ ಶಕ್ತಿ ಇತ್ತಂತ ಅವನಲ್ಲಿ. ಯಾರಲ್ಲಿ? ವಿಶ್ವಾಮಿತ್ರನಲ್ಲಿ ಅಂತ ಹಿಂಗ್ ಕೇಳ್ಕೊಂಡು ಬಂದಿವಿ. ಅಂತ ಗಾಯತ್ರಿನ ನಾಮ ಉಳ್ಳವಳೆ, ಅಂತ ಶಕ್ತಿ ಉಳ್ಳವಳೆ ಅಂತ ಹೇಳ್ಕೊತ ಬಂದಾರ ಇಲ್ಲಿ. ಆ ಪರಮೇಶ್ವರಿ ನಾಮವನ್ನ ಸ್ಮರಣೆ ಮಾಡುವುದರಿಂದ ಜೀವನ ಸಂಸಾರ ಸಾಗರದಿಂದ ದಾಡ್ತೇವೆ, ಅನ್ನುವಂಥದ್ದು ಹೇಳ್ಕೊಂಡ್ರ ಇಲ್ಲಿ ಸಂಸಾರ ಅಂದ್ರ ಇನ್ನೊಂದ್ ನೆನಪಿಡ್ಬೇಕು, ಹೆಂಡ್ರು ಮಕ್ಳು ಸಂಸಾರ ಅಲ್ಲ. ಈ ಹುಟ್ಟು ಸಾವು ಏನೈತಲ್ಲ, ಈ ಭವ ಸಂಸಾರ, ಹುಟ್ಟುದು ಸಾವುದು. ಹುಟ್ಟಿದಕ್ಕಂದ್ರ ಸಾಯ್ಲಕ್ಕ, ಸತ್ಯ ಯಾಕಂದ್ರ ಹುಟ್ಟಾಕ. ಇದು ಏನು ಸಂಸಾರ ಅದಲ್ಲ, ಇದು ಅನಾದಿ ಕಾಲದಿಂದ ಅದಲ್ಲ. ಇದು ಇಂದ ನಿನ್ನೆ ಎಲ್ಲ ಸೃಷ್ಟಿ ಎಂದ ಭಗವಂತ ತಯಾರು ಮಾಡಿ ಅಂದಲಿಂದನೂ ಅನಾದಿ ಕಾಲದಿಂದನೇ ನಾವು ದುಃಖಿಗಳಾಗಿಯೇ ಬದುಕ್ತೇವೆ. ಏನೋ ಯೌವನದೊಳಗ ಏನೋ ಭೋಗಿರ ಮುಂದೆ 4 ದಿವಸ ಸುಖ ತೋರ್ತದ. ಆ ಸುಖ ತೋರಿದ ಮುಂದೆ 4 ದಿನದಾಗ ಏನಾದ ದುಃಖವೇ ಹೆಚ್ಚಿರ್ತದ, ಸುಖನೇ ಕಡಿಮೆ ಇರ್ತದ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಅನುಭವ ಅದ. 4 ದುಃಖದ, 4 ಸುಖ ಅದ, 12 ದುಃಖದ.
ಇನ್ನೊಂದು ದುಃಖ ಹೆಂಗದನ ಹೇಳ್ಕೊಂಡ್ ಬಂದಾರ ನಮ್ಗೆಲ್ಲರಿಗೂ ಗುರ್ತದ. ಆ ಸುಖ ಎಷ್ಟದಂದ್ರ ಆ ಕತ್ತಿವರಿಗೆ ಅಂದ್ರ ಕತ್ತಿಗೆ ತುದಿ ಎಷ್ಟು ಹರಿತಿರ್ತದ ಅದಕ್ಕೊಂದಿಟ್ಟು ತುಪ್ಪ ಹಚ್ಚಿರ್ತಾರಂತ, ಜೇನ್ ತುಪ್ಪ. ಆ ಜೇನು ತುಪ್ಪ ನೆಕ್ಕ ಮುಂದ್ ಇಷ್ಟು ಸುಖ ತೋರ್ದಂಗ ಹಾಕದಂತ. ಆದ್ರ ಅದ್ರೊಳಗಿರುವಂತ ಕಡ್ಡಗ ಹರಿದ ನಮ್ಮ ನಾಲಿಗೆ ಹರಿದಾಗ ನಮ್ಗ್ ದುಃಖನೇ ಬಾಳದಂತ. ಹಂಗ ನಮ್ಗ್ ಸಂಸಾರದಾಗ ಏನೋ ಅಲ್ಪ ಸುಖ ತೋರ್ದಂಗ ತೋರ್ತಿರ್ತದ, ಆದ್ರ ದುಃಖವೇ ಅದಕ್ಕೆ ಇರ್ತದ, ಬಾಳ ಇರ್ತದ ಅನ್ನುವಂಥದ್ದನ್ನ ನಮ್ ಎಲ್ಲರಿಗೆ ನೆನಪಿರ್ಬೇಕು. ಅಂತ ಗಾಯತ್ರಿ ಮಂತ್ರವನ್ನ ಸ್ಮರಿಸುವುದರಿಂದ ನಮ್ಗೆ ಜ್ಞಾನ ಆಗ್ತದ. ಪಾರ್ವತಿ ನಾಮ ಸ್ಮರಿಸುವುದರಿಂದ ಈ ಭವ ಸಂಸಾರನು ದಾಡ್ತೇವೆ. ಈ ದುಃಖಮಯವಾದ ಈ ಸಂಸಾರ, ಹುಟ್ಟು ಸಾವು ದುಃಖವನ್ನ, ಎಲ್ಲದಕ್ಕಿಂತ ದುಃಖ ನಮಗ್ ಸಾಯ ಮುಂದ್ ಎಷ್ಟು ದುಃಖ, ಹುಟ್ಟ ಮುಂದ್ ಎಷ್ಟು ದುಃಖ. ನಮ್ಗೆ ಒಂದೆರಡು ನೆನಪು ತೆಗೆದ್ರ ನಾವು ಈ ಮನುಷ್ಯ ಜನ್ಮದಿಂದ ಬಂದಾಗ ತಿಳ್ಕೊಂಡು ಮುಕ್ತನಾಗೇನು, ಈ ಮನುಷ್ಯ ಜನ್ಮದೊಳಗ ತಿಳ್ಕೊಳಕಿದೊಂದು ಹೆಬ್ಬಾಗಿಲು. ನಾವು ಕತಿ ಪಂಚಕಣದ ಎಲ್ಲರಿಗೂ ಗುರ್ತದ. ಈ ಎಲ್ಲಾ ಕ್ವಾಟಿ ಸುತ್ತ ಹಾಕಿ ಬಂದು 84 ಜನ್ಮ ತಿರುಗಿ ಬಂದು ಎಲ್ಲಿ ನಾವು ಹೊರಗೆ ಹೋಗ್ಲಾಕಂದ್ರೆ ಯಾವ್ದಪ್ಪ ಅಂದ್ರ ತಲಬಾಗಲು ಕ್ವಾಟಿ ಗಾಡಿ ಒಂದ ಏನು ಬಾಗಿಲು ಇರ್ತಲ್ಲ, ಆ ಕ್ವಾಟಿನ ಇದು ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದೊಳಗ ಮಾತ್ರ ಈ ದಾಟಿ ಹೋಗಕ್ ಬರ್ತದ. ಉಳ್ಕಾದ್ ಏನಪ್ಪಾ ಅಂದ್ರ ಅವು ಸುತ್ತ ಹಾಕುದು, ಜನ್ಮ ಎತ್ತಿ ಹಾಕುದು, ಅವಕ್ಕೇನು ಮಾಡಕ್ ಅವಕಾಶ ಇರುದಿಲ್ಲ. ಹಂಗಿಂತ ಜನ್ಮದಾಗ ಬಂದು ನಾನು ಈ ಹುಟ್ಟು ಸಾವನ್ನು ಕಳ್ಕೊಳ್ಳಿಲ್ಲ ಅಂದ್ರ, ಈ ಹುಟ್ಟು ಸಾವು ಜ್ಞಾನ ನಮಗಾಗಲಿಲ್ಲ ಅಂದ್ರ ನಾವ್ ಎಂತ ಅಜ್ಞಾನಿ ಅಲ್ಲವೇ ಜೀವನೇ, ನೀನು ಸುಜ್ಞಾನಿ ಅಂತ ನುಡಿತಾರನು ಅಂದ್ರ ನುಡಿಯುವುದಿಲ್ಲ ಅನ್ನುವಂಥದ್ದನ್ನು ಮುಂದಿನ ಜೀವ ಸಂಬೋಧನೆ ಹೇಳ್ತಾರ. ಇಲ್ಲಿ ಒಟ್ಟಾರೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಅಂತ ಗಾಯತ್ರಿ ಮಂತ್ರವನ್ನ ಸ್ಮರಿಸುವುದರಿಂದ ನಾವು ಕೂಡ ಈ ಬಹು ಸಂಸಾರದಿಂದ ಪಾರಾಕಿವಿ ಅನ್ನುವಂಥದ್ದನ್ನ ಇಲ್ಲಿ ಅದಕ್ಕಿಗೆ ಗಾಯತ್ರಿ ಅಂತ ಹೆಸರು ಬತ್ತು. ಇನ್ನೊಂದು ಶರಣಹಿತೆ, ಇದು ಬಹಳ ವಿಶೇಷ ಅದ. ಶರಣಹಿತೆ ಅಂತ ಇಲ್ಲಿ ಯಾಕೆ ಹೇಳ್ಕೊತ ಬಂದಾರ ಆಕಿ ಪಾರ್ವತಿ ಅಂದ್ರ, ಶರಣ ಜನರಿಗೆ ಅಂತಾರ. ಶರಣ ಜನರು ನಾವ್ ಏನದೇವಲ್ಲ, ನಮ್ ಎದುರು ಬಯಕೆ ಅದ, ನಮ್ಗೆಲ್ಲರಿಗೂ ಸ್ಪಷ್ಟ ಇದ್ದಿದ್ದು ನಾ ಹೇಳ್ತ ನೋಡಿದನ, ಇದನ್ನ ವಿಶ್ವಾಸ ಕೊಟ್ಟು ಹೇಳ್ತೀನಿ. ಆ ಪುರಾಣ ಕಥೆ ಅವಕ್ಕೂ ನಮ್ಗೆ ಅಷ್ಟಿದು ಇಲ್ಲ, ಹೇಳಕ್ ಆಗಂಗಿಲ್ಲ. ಅವು ಸುಮ್ ನಂಬುದು, ಹೇಳುದು, ತಿಳ್ಕೊಳ್ಳೋದು. ಆದ್ರೆ ಇಲ್ಲಿ ಏನಾಯ್ತು ಅಂದ್ರ, ಇಲ್ಲಿ ಶರಣಹಿತೆ ಅಂದ್ರೆ ಎಲ್ಲಾ ಶರಣರಿಗೆ, ಇವತ್ತ ಜೀವನ ಮುಕ್ತರಿಗೆ ರಕ್ಷಣೆ ಮಾಡಕ್ಕೆ ಯಾರಪ್ಪ ಅಂದ್ರ ಇಲ್ಲಿ ಶರಣಹಿತೆ ಅಂತ ಹೆಸರು ಬಂದಲ್ಲ. ಶರಣರಿಗೆ ಅನುಕೂಲ ಮಾಡುವಂತ ಶಕ್ತಿ ಯಾರಲ್ಲಿ ಅದಂದ್ರ ಆ ತಾಯಿ ಪಾರ್ವತಿಗೆ ಅದ ಅನ್ನುವಂಥದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇದನ್ನೇ ದೇವಿ ಪುರಾಣದೊಳಗ ಜೀವನ ಮುಕ್ತ ಸ್ಥಿತಿಯನ್ನು ಹೇಳ್ಕೊತ ಬಂದಾರ. ಅಲ್ಲಿ ಏನ್ ಹೇಳ್ಕೊತ ಬಂದಾರ ದೇವಿ ಪುರಾಣದೊಳಗ ನಮ್ಗೆಲ್ಲರಿಗೂ ಓದಿ ಗುರ್ತದ. ಮೊದಲ ಆ ಶಕ್ತಿ ವರವನ್ನು ಪಡ್ಕೊಂಡು ಇವರು ಅಹಂಕಾರಿಗಳಾಗಿ ಮೆರೆಯುವಾಗ ಮತ್ತು ಆ ಸೃಷ್ಟಿಯನ್ನೇ ಕೆಡಿಸೋಕೆ ನಿಂತಾಗ ರಾಕ್ಷಸರನ್ನ ಮತ್ತ ಅದೇ ಪಾರ್ವತಿ ಏನ್ ಮಾಡ್ತಾಳ ಅಂದ್ರೆ ಮತ್ತೊಂದು ಶಕ್ತಿಯನ್ನು ತಗೊಂಡು, ಪರಮಾತ್ಮನನ್ನ ಶಕ್ತಿಯನ್ನ ತಗೊಂಡು ಆ ದುಷ್ಟರನ್ನ ರಕ್ಷಣೆ ಮಾಡ್ತಾಳ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ. ಅದರ ಜೊತೆ ಇವತ್ತ ಸುಂಭ ನಿಶುಂಭ ರಕ್ತ ಬೀಜ ಎಂತಿಂತವ್ರಂದ್ರ ಒಂದ್ ಹನಿ ರಕ್ತ ಬಿದ್ರ ಮತ್ತೆ ಎಷ್ಟೋ ಮಂದಿ ಹುಡ್ತಿದ್ರಂತ, ಮತ್ತೆ ಯುದ್ಧಕ್ಕೆ ಬರ್ತಿದ್ರಂತ. ಅಂತ ಎಲ್ಲಾ ರಾಕ್ಷಸರನ್ನ ಭೂಮಿ ತಾಯಿಯನ್ನಾಗಿ ನಾಲಿಗೆಯನ್ನ ಭೂಮಿ ತುಂಬಾ ಚಾಚಿ ಅಂತ ರಕ್ತ ಬೀಜರನ್ನು ಸಂಹಾರ ಮಾಡಿದಂತ ಯಾರು ಆ ಪಾರ್ವತಿಗೆ ನಾನು ನಮೋ ಎನ್ನುತ್ತಿದ್ದೇನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ ಒಂದು ವಚನ ಸಾಹಿತ್ಯ ಒಳಗ. ಇಲ್ಲಿ ಏನ್ ಬೇಕಾಗಿ ನಮಗ ಈ ಜೀವನ ಮುಕ್ತರನ್ನ, ಜೀವನ ಅಂದ್ರ ಜೀವಿರಾಕಲೆ ಮುಕ್ತಿ ಸ್ಥಿತಿಯನ್ನು ಅನುಭವಿಸುವಂತ ನಮ್ಗೆ ಜ್ಞಾನ ಆಯ್ತು ಅಂದ್ರ ಪ್ರಾರಬ್ಧ ಮ್ಯಾಗ ಶರೀರ ಇರ್ತದ. ಜ್ಞಾನರ ಆಯ್ತು ಅಂದ್ರ ಅವ ಜೀವನ ಮುಕ್ತ. ಅವಾಗ ಪಾಪ ಪುಣ್ಯ ಕಾರ್ಯಗಳು ಎರಡೂ ಘಟಿಸಿದ್ರು ಕೂಡ ಅವ್ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ಯಾವಾಗ ನಾನು ಆತ್ಮನೇ ಇದೀನಿ ಅಂತ ನನಗ್ ಸ್ಥಿತಿ ಆಯ್ತು ಅಂದ್ರ ನಾನು ಹುಟ್ಟವನು ಅಲ್ಲ, ಈ ಶರೀರ ಹುಡ್ತದ, ಶರೀರ ಸಾಯ್ತದ, ನಾನು ಶರೀರ ಅಲ್ಲ, ನಾನು ಮನಸ್ಸಲ್ಲ. ಮನಸ್ಸದ ಎದಕ್ಕಪ್ಪ ಅಂದ್ರ ಸುಖ ದುಃಖಗಳು ಮನಸ್ಸಿಗದವು, ನಾನು ಮನಸ್ಸನು ಅಲ್ಲ. ನಾನು ದೇಹ ನಾನಲ್ಲ, ಅಹಂಕಾರ ಪಡುದು ದೇಹ ಅದ, ಬುದ್ಧಿ ಅರಿವು ಮರಿಗಳಿಂದ ಕೂಡ್ಯದ. ನಾನು ಎಲ್ಲವನ್ನು ಅರಿಯುವಂತ ಅರುಸ್ವರೂಪ ನಾನು ಅದೀನಿ ಅನ್ನುವಂಥದ್ದ. ದೇಹವೇ ಬೇರೆ, ನಾನೇ ಬೇರೆ, ಆತ್ಮನೇ ಬೇರೆ. ಆತ್ಮನ ಸತ್ತ ತಗೊಂಡು ಎಲ್ಲಾ ದೇಹಾಧಿಕಾರಿಗಳು ಮಾಡ್ತಾವು. ಆದ್ರೆ ಅಧಿಷ್ಠಾನ ಆತ್ಮ ನನಗೆ ಏನೂ ಆಗುದಿಲ್ಲ ಅಂತ ಯಾವಾಗ ಅವಾಗ ಜ್ಞಾನ ಆಗ್ತದ ಅವಾಗ ಅವ ಜೀವನ ಮುಕ್ತಾನೆ. ಆದ್ರ ಪ್ರಾರಬ್ಧ ಏನು ತೊಟ್ಟು ಬಂದಿವಲ್ಲ, ಈ ಶರೀರವೇ ಪ್ರಾರಬ್ಧ. ಈ ಶರೀರ ಏನಕ್ಕದ ಸುಖ ದುಃಖ ಎಲ್ಲವೂ ಅನುಭವಿಸ್ತಾರ. ಅನುಭವಿಸಿದ್ರು ಕೂಡ
ಅವಂಗ ಸುಖನೂ ಇಲ್ಲ ದುಃಖನೂ ಇಲ್ಲ, ಎರಡಕ್ಕೂ ಸಾಕ್ಷಿ ಜ್ಞಾನ ಆಗಿರ್ತದ. ಆದ್ರೆ ಎರಡಕ್ಕೂ ಈ ಶರೀರ ಇರುತ್ತಾನ, ಈ ಪ್ರಾರಬ್ಧ ಇರುತ್ತಾನ. ಈ ಶರೀರ ಇರುತ್ತಾನ ಅಂದ್ರೇನು ಪ್ರಾರಬ್ಧ. ಆ ಶರೀರ ಇರುತ್ತಾನ, ಅವ್ ಎರಡು ಅಕ್ಕವ. ಅವನು ಕಾರ್ಯ ಮಾಡ್ತಾನ. ಏನ್ ಮಾಡ್ತಾನ? ಸಂಸಾರ ಮಾಡ್ತಾನ, ವ್ಯವಹಾರ ಮಾಡ್ತಾನ, ಉಣ್ತಾನ, ತಿತ್ತಾನ, ಎಲ್ಲಾ ಮಾಡ್ತಾನ. ಮಾಡಿದ್ರು ಕೂಡ ಅವ್ ಏನಾಗ್ಯದ, ಅದ್ರಲಿಂದ ಮಾಡುವಾಗ ಪಾಪನೂ ಅಕ್ಕವು, ಪುಣ್ಯನೂ ಅಕ್ಕವು. ಕರ್ಮ ಮಾಡ ಮುಂದ ಎರಡು ಅಕ್ಕವು. ಆದ್ರ ಅವ್ನ್ ಎರಡು ಲೇಪನ ಆಗುದಿಲ್ಲ ಅನ್ನುವಂಥದ್ದಂದ್ರ ಇಲ್ಲಿ ಸ್ಪಷ್ಟ ಹೇಳ್ಕೊತ ಬಂದಾರ. ಅಂತರನ್ನ ರಕ್ಷಣೆ ಮಾಡುವಂತ ಶರಣ ಹಿತೆ ತಾಯಿ ಅವ್ರಿಗೆ ಹೆಂಗ್ ಮಾಡ್ತಾಳಂದ್ರ, ತನ್ನ ಶರೀರದಿಂದ ಗಾಳಿ ಬೀಸ್ತಾಳಂತ ಶರಣರಿಗೆ, ಜ್ಞಾನಿಗಳಿಗೆ. ಅಂದ್ರೆ ಇಲ್ಲಿ ಪಾರ್ವತಿ ಕೆಲಸ ಅಷ್ಟ ಮಹತ್ವ ಅದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಆ ದೇವಿ ಈ ಅಂದ್ರೆ ಪುರಾಣದಲ್ಲಿ ಕೂಡ ಜೀವನ ಮುಕ್ತದಂತ ಯೋಗಿ ಕುಳಿತಲ್ಲೇ ನಾನು ಕೊಡುತ್ತೇನೆ, ನಿಂತರೆ ನಿಲ್ಲುತ್ತೇನೆ, ಅವನು ತಿರುಗುತ್ತಿದ್ದರೆ ಸೊಂಟಕ್ಕೆ ಖಡ್ಗವನ್ನು ಕಟ್ಟಿಕೊಂಡು ಅವನನ್ನ ರಕ್ಷಣೆ ಮಾಡ್ತೀನಿ, ಅವನು ಮಲಗಿದ್ರೆ ನಾನು ಸೆರಗಿನಿಂದ ಗಾಳಿ ಹಾಕ್ತೀನಿ ಅಂತ ದೇವಿ ನುಡ್ದಾಳ ಅನ್ನುವಂಥದ್ದನ್ನ ಇಲ್ಲಿ ದೇವಿ ಪುರಾಣದಾಗ ಹೇಳ್ಕೊತ ಬಂದಾಳ. ಅಂತ ದಯಾ ಉಳ್ಳವಳೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇವತ್ತ ನಾವು ಒಂದು ತಾಯಿ ದೃಷ್ಟಾಂತ ವಿಚಾರ ಮಾಡಿದ್ರ, ತಾಯಿ ತನ್ನ ಎಷ್ಟು ನಮ್ಮನ್ನ ರಕ್ಷಣೆ ಮಾಡ್ತಾಳ ಅನ್ನುವಂಥದ್ದು ನಮ್ಮ ತಾಯಿ ನಂಬುದವ್ರಿಗೆ ಗುರ್ತದ. ತಮಗ ತಾನು ಊಟ ಮಾಡಲಾರ್ದೆ ಮಗು ಉಂಡ್ರೆ ಸಾಕು ಅನ್ನುವಂಥದ್ದನ್ನ ತಾನು ಉಪವಾಸ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾಳ. ಮತ್ತದಲ್ಲದೆ ನಮ್ಗೆ ಎಷ್ಟೇ ಕಷ್ಟಗಳ ಬಂದ್ರು ಇವತ್ತಿ ಹೆಂಡತಿನೂ ಯಾರು ಬಳ್ಳಂಗಿಲ್ಲ, ಮತ್ತೊಬ್ರು ಯಾರು ಬಳೋದಿಲ್ಲ. ಅದೇ ತಾಯಿ ತನಗೆ ಹಾಕದ ಮಗನ ಕಷ್ಟ ಎಲ್ಲವೂ ನನಗೆ ಹಾಕದ ಅಂತೇಳಿ ತನ್ನ ಮೇಲೆ ಭಾರ ಹಾಕೊಂಡು ಆ ಮಗನನ್ನ ರಕ್ಷಣೆ ಮಾಡ್ತಾಳೆ. ಇವತ್ತು ನಮ್ಗೆಲ್ಲರಿಗೂ ಗುರ್ತದೆ ತಾಯಿನೇ ಪಾರ್ವತಿ, ಮತ್ತೊಬ್ಬರದ್ದೇ ಯಾರು ಅಲ್ಲ. ಅಂತ ಎಲ್ಲವನ್ನೂ ರಕ್ಷಣೆ ಮಾಡುವಂತ ದೇವಿ ಏನದಾಳಲ್ಲ, ಅಂತ ದೇವಿಯನ್ನ ನಾವು ಭಜಿಸಿದೇವಂದ್ರ, ನೆನೆಸಿದೇವಂದ್ರ, ಚಿಂತನೆ ದಿನ ಬೆಳಗ್ಗೆ ನಾವು ನೆನೆಸಿದೇವಂದ್ರ ನಮ್ಗೆ ಏನಾಗ್ತದ, ಈ ಭವ ಸಂಸಾರದಿಂದ ನಾವು ಪಾರ ಆಗ್ತೇವೆ ಅನ್ನುವಂಥದ್ದನ್ನ ಹೇಳುವ ಉದ್ದೇಶ ಅದ. ಇಲ್ಲಿಷ್ಟೇ ನಾವು ತಿಳ್ಕೊಳ್ಳೋಣ. ಅದಕ್ಕೆ ಏನಪ್ಪಾ ಅಂದ್ರ ಜೀವನ ಮುಕ್ತರಿಗೆ ಏನ ಹೇಳಕಿ ಹಿತಕಾರಿಯಾಗಿ ಹೇಳ ಅನ್ನುವಂತಂದ್ರ ಅದಕ್ಕ ಶರಣ ಹಿತೆ ಅಂತ ಹೆಸರು ಬತ್ತು. ಶರಣರನ್ನ ರಕ್ಷಣೆ ಮಾಡ್ತಾಳ, ಖಡ್ಗವನ್ನ ಕಟ್ಟುಕೊಂಡು ಆ ಶರಣರನ್ನ ರಕ್ಷಣೆ ಮಾಡ್ತಾಳ ಅನ್ನುವಂಥದ್ದನ್ನ ಹೇಳ್ಕೊತ ಬಂದೇವೆ. ಮತ್ತ ಅಷ್ಟಲ್ಲದೆ ಆಕಿ ಎದ್ ನಿಂದಿರ್ತಾಳ, ಕೂತ್ರು ಕುಂದಿರ್ತಾಳ. ಮತ್ತ ಅವ ಮಲಗಿದ್ರ ತನ್ನ ಗಾಳಿಯನ್ನ ತನ್ನ ಶರೀರದಿಂದ ಬೀಸ್ತಾಳ. ಅಂದ್ರ ಆ ದೇವಿಯ ಕೃಪಾ ನಮ್ಮ ಎಷ್ಟದ ಅನ್ನುವಂಥದ್ದನ್ನ ಇಲ್ಲಿ ಅರ್ಥ ಆಗ್ತದ. ಅಂತ ಶರಣರನ್ನ ರಕ್ಷಣೆ ಮಾಡುವಂತ ತಾಯಿಯೇ ಶರಣ ಹಿತೆ ಮತ್ತು ಸರ್ವ ಮಂಗಲೆ, ಸರ್ವಕ್ಕೂ ಮಂಗಲ ರೂಪಳಾಗಿದಂತ ಹೆಸರಾಕಿ ಏನೈತಪ್ಪ ಅಂದ್ರ ಸರ್ವ ರೂಪಳಾಗಿರೋದ್ರ ಅವಳಿಗೆ ಮಾಂಗಲ್ಯ ಅಂತ ಹೆಸರು ಬತ್ತು ಅಂತೇಳಿ ಹೇಳ್ಕೊತ ಬಂದಾರ. ಆಕೆ ಸರ್ವಕ್ಕೂ ತನ್ನಲ್ಲಿರುವ ಶಕ್ತಿಯನ್ನು ಕೊಟ್ಟು ಸರ್ವವನ್ನು ಮಂಗಲ ಸ್ವರೂಪನಾಗಿ ಮಾಡುವಳು. ಹೇಗಂದರೆ ಒಂದು ದೃಷ್ಟಾಂತ ಹೇಳ್ತಾರ, ಕಣ್ಣಿನಲ್ಲಿ ನೋಡುವ ಶಕ್ತಿ ಯಾರ್ದಪ್ಪ ಅಂದ್ರೆ ದೇವಿದೆ, ಕಿವಿಯಲ್ಲಿ ಕೇಳುವ ಶಕ್ತಿ ಯಾರ್ದಂದ್ರೆ ದೇವಿದೆ, ಆ ಪೃಥ್ವಿಯಲ್ಲಿ ಹೊರುವ ಶಕ್ತಿ ಆ ದೇವಿದೆ, ಸೂರ್ಯನಲ್ಲಿ ಪ್ರಕಾಶ ಮಾಡುವ ಶಕ್ತಿ ಯಾವ್ದಂದ್ರ ಈ 5 ಭೂತಗಳಿಗೆ ಯಾವ ಮಾಡ್ತಾಳ ಅಂದ್ರೆ ಈಕೆ ದೇವಿನೇ ಮಾಡ್ತಾಳ. ಇದೇ ರೀತಿ ಸರ್ವ ಪದಾರ್ಥಗಳು ದೇವಿಯಿಂದಲೇ ಶಕ್ತಿ ಉಳ್ಳವಳಾಗಿ ತೋರುತ್ತಾಳೆ. ಈ ಎಲ್ಲಾ ಶಕ್ತಿ ಮೂಲಕವಾಗಿರುವ ಸರ್ವ ಪದಾರ್ಥಗಳು ಮಂಗಳ ರೂಪವಾಗಿ ಕಾಣಿಸುವುದೇ ಆ ಶಕ್ತಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರ ಸರ್ವ ಮಂಗಲೆ, ಸ್ವರೂಪ ದೇವಿಯಿಂದಲೇ ಪ್ರಾಪ್ತವಾಗುವ ಮೂಲಕ ಇವಳಿಗೆ ಏನಂತ ಹೆಸರು ಬತ್ತು ಅಂದ್ರ ಸರ್ವ ಮಂಗಲೆ ಅಂತೇಳಿ ಹೆಸರು ಬತ್ತು ಅನ್ನುವಂಥದ್ದು ಹೇಳ್ಕೊತ ಬಂದಾರ 2 ನುಡಿ ಮುಖಾಂತರ. ಇನ್ನ 3ನೇ ನುಡಿ ಒಳಗೆ ಏನ್ ಹೇಳ್ತಾರಪ್ಪ ಅಂದ್ರ ಆ ದೇವಿನೂ ಹಿಂಗೆಲ್ಲರನ್ನು ರಕ್ಷಣೆ ಮಾಡ್ತಾಳ. ಎಲ್ಲಾ ಭೂಮಿ ತಾಯಿ ಎಲ್ಲವೂ ಕೂಡ ಆಕೆ ಏನ್ ಮಾಡ್ತಾಳ, ಬೆಳಿ ತರ್ತಾಳ, ಎಲ್ಲಾ ರಕ್ಷಣೆ ಮಾಡ್ತಾಳ. ಮುಂದಕ್ಕೆ ಏನ್ ಮಾಡ್ತಾಳ ಅಂದ್ರ ನಾವ್ ಎಲ್ಲಾ ಉಂಡು ತಿಂದು ಮತ್ ಅಹಂಕಾರಿಗಳಾದೇವಂದ್ರ ನಮ್ಮನ್ನ ಏನ್ ಮಾಡ್ತಾಳ ಅಂದ್ರ ಮತ್ತಕ್ಕೆ ಸಂವಾರನ ಆಕೆ ಮಾಡ್ತಾಳ ಅನ್ನುವಂತಂದ್ರ ಇವತ್ತೆಲ್ಲಾ ವರ ಕೊಡ್ತಾಳ, ರಕ್ಷಣೆ ಮಾಡ್ತಾಳ, ಎಲ್ಲಾ ಮಾಡ್ತಾಳ. ಕೊಟ್ಟು ನಾವು ಅವ್ರಿಗೆ ಕೃತಜ್ಞತರಾಗ್ಲಿಲ್ಲ, ಅವ್ರನ್ನ ನಾವು ಸ್ಮರಿಸಲಿಲ್ಲ ಅಂದ್ರೆ ಏನ್ ಮಾಡ್ತಾಳ ಅಂದ್ರ ಮತ್ತಕ್ಕೆ ಇವತ್ತ ದುಷ್ಟರನ್ನು ಸಂಹಾರ ಮಾಡುವಂತ ಶಕ್ತಿನೂ ಆ ದೇವಿಯಲ್ಲಿ ಅದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಆಕಿ ಏನ್ ಹೇಳ್ಯಾರಪ್ಪ ಅಂದ್ರೆ ಇನ್ನ ಆಕಿ ಹೆಸರ ಇಲ್ಲಿ ಏನ್ ಹೇಳ್ಕೊತ ಬಂದಾರ, ಚಂಡೀಶ್ವರಿ, ಚತುರಿ, ಕಾಳಿ, ಕೌಮರಿ, ಕುಂಡಲಿ, ಕುಟಲಿ, ಬಾಲೆ, ಭೈರವಿ, ಭವಾನಿ, ಚಾಮುಂಡಿ, ಮುಲಾಧಾರಿ, ಮನೋವಂದ್ಯ, ಮನೋಪೂಜ್ಯ, ಪಿಂಡಾಂಡಮಯ ಚಂಡಿಕೆ, ಮಂಡಳತ್ರಯ ನಿಳೆಯ ದಂಡಿ, ಜಯ, ದುರ್ಗಿ, ಪಣಿ, ಕುಂಡಲಿ, ಮಹೇಶ್ವರಿ, ಮನೋನ್ಮಾನೆ, ಜಗನ್ಮಾತೆ, ಖಂಡ ಶಿಶಿ ಮಂಡನೆ, ಮೃಂಡಾನಿ, ಪಾರ್ವತಿ,
ಪರಮ ಚಂಡಿಕರ ಮೂರ್ತಿ ಎಂದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಚಂಡಿ ಅಂದ್ರ ಉಗ್ರ ಸ್ವರೂಪಳಾದಂತ ಚಂಡೀಶ್ವರಿ, ಮಹಾಭಯಂಕರ ಆದಂತ ಚತುರಿ, ಕುಶಲಗಳುಳ್ಳಂತ ಅಂದ್ರ ಕುಶಲ ಬುದ್ಧಿ ಅಂತ ಉಳ್ಳವಳೆ. ಮತ್ತು ಕಾಳಿ ಅಂದ್ರ ಕಪ್ಪು ಒಣದವಳಾದಂತ ಆ ದೇವಿ ಕಾಳಿ. ಕೌಮರಿ, ಕೋಮಲ ಸ್ವಭಾವವುಳ್ಳಂತ ಕೌಮರಿ. ಕುಂಡಲಿ ಅಂದ್ರೆ ಕುಂಡಲಿ ಎಂಬ ಶಕ್ತಿ ಸ್ವರೂಪಳಾದಂತ ಕುಂಡಲಿ. ಕುಟಲಿ, ದುಷ್ಟರಿಗೆ ವಕ್ರ ಸ್ವರೂಪಳಾದಂತ ಕುಟಲಿ. ಬಾಲಕಿ ಆದಂತ ಭೈರವಿ, ಭೀಕರ ಸ್ವರೂಪಳಾದಂತ ಭೈರವಿ. ಭವಾನಿ, ಶಿವನ ಅರ್ಧಾಂಗಿನಿ ಆದಂತ ಭವಾನಿ. ಚಾಮುಂಡಿ, ಚಂಡಮುಂಡರೆಂಬ ರಕ್ಕಸರನ್ನ ಕೊಂದಂತ ಚಾಮುಂಡಿ. ನೋಡು ಆಕಿದ ಹೆಸರು ಎಂತಿಂತ. ಮೊದಲ ನಾವು ಪರಮೇಶ್ವರ ನಾಮವನ್ನು ಕೇಳಿದೇವೆ. ಆ ಪರಮಾತ್ಮನು ಎಲ್ಲರನ್ನು, ಭೋಳೆ ಭಕ್ತರನ್ನಾಗ್ಲಿ ಎಲ್ಲರನ್ನು ಅವ ಏನ್ ಮಾಡ್ತಾನ, ತಾನು ಬೇಡಿದ್ದನ್ನೇ ಬೇಡದೆ ಕೊಡ್ತಾನ. ಕೊಟ್ಟದನ್ನ ಅವ್ರು ಏನ್ ಮಾಡ್ತಾರ, ದುರುಪಯೋಗ ತಗೊಂಡು ಅವರನ್ನೇ ಪೀಡಿಸಕ್ ಹೋಗ್ತಾರ, ಅವರನ್ನೇ ಯುದ್ಧ ಮಾಡಕ್ ಹೋಗುತ್ತಾರ. ಅವಾಗ ಅವ ಏನ್ ಮಾಡ್ತಾನ, ಅವನಲ್ಲಿ ಅಗಾಧ ಶಕ್ತಿ ಇರೋದ್ರಿಂದ ಅಂತ ದುಷ್ಟರನ್ನು ಸಂಹಾರ ಮಾಡ್ತಾನ. ಅದರಂತೆ ಇಲ್ಲಿ ತಾಯಿನೂ ಕೂಡ ಯಾರು ಏನು ಬೇಡ್ತಾರೆ ಬೇಡಿದ್ದನ್ನೇ ಈಕಿನೂ ಕೊಡ್ತಾಳ. ಆ ಬೇಡಿದ್ದನ್ನ ತಗೊಂಡು ಆಕಿ ನಾವು ಕೃತಾರ್ಥರಾದೇವಂದ್ರ ಇವತ್ತು ಜೀವನ ಮುಕ್ತರಾಗ್ತೀವಿ. ಒಂದ್ ವೇಳೆ ಕೃತಾರ್ಥ ಆಗ್ಲಿಲ್ಲ, ಅಹಂಕಾರಿಗಳಾಗಿ ಅವ್ರನ್ನ ಪೀಡಿಸಾಕತ್ತೇವಂದ್ರ ಮುಂದಕ್ಕೆ ಏನಾಗ್ತಾಳ, ಚಾಮುಂಡಿಯಾಗಿ ಏನಪ್ಪಾ ಅಂದ್ರ ರಕ್ಕಸರನ್ನ ಏನ್ ಮಾಡ್ತಾಳ, ರುಂಡವನ್ನೇ ಚೆಂಡಾಡ್ತಾಳ. ಆ ರಕ್ಕಸರನ್ನ ಏನ್ ಮಾಡ್ತಾಳ, ಚಾಮುಂಡಿ ಕೊಳ್ಳಾಗ ಹಾಕೊಂಡು ಎಲ್ಲಾ ರಕ್ಕಸರ ರುಂಡವನ್ನ ಕೊಳ್ಳಾಗ ಮಾಲೆಯನ್ನು ಮಾಡಿ ಹಾಕೋತಾಳ ಅನ್ನುವಂಥದ್ದನ್ನ ನಾವು ಚಿತ್ರದ ನೋಡ್ತೇವೆ. ಅಂತ ದೇವಿ ಅದಳ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅಂತ ದೇವಿಯನ್ನ ನಾವು ಭಜಿಸೋಣ. ಚಕ್ರದ ರೂಪಗಳಾದಂತ ಮನೋವಂದ್ಯ, ಸ್ವಯಂಭು ಮೊದಲಾದ 14 ಮಂದಿ ಮುನಿಗಳು ಕೂಡ ನಮಸ್ಕರಿಸಿಕೊಳ್ಳುವಂತವಳೆ. ಇಲ್ಲಿ 14 ಮುನಿಗಳಿಂದ ಆಕೆ ನಮಸ್ಕಾರಗೊಳ್ಳುತ್ತಾಳ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಮುನಿ ಪೂಜೆ ಅಂದ್ರ 88 ಕೋಟಿ ಮುನಿಗಳಿಂದ ಪೂಜಿಸಿಕೊಳ್ಳಲಿಕ್ಕೆ ಯೋಗ್ಯಳಾದಂತ ದೇವಿ. ಇವತ್ತ ದೇವಿಯನ್ನು ಬಹಳ ಮಂದಿ ಭಜಿಸ್ತಾರ, ಆಕೆ ನನ್ನ ಬಹಳ ಮಂದಿ ಪೂಜೆ ಮಾಡ್ತಾರ. ದೇವಿ ಪುರಾಣ ಓದಾಮ ನೋಡ್ಬೇಕು. ದೇವಿ ಇದು ಇದ್ದಾಗ ಬಹಳ ಮಂದಿ ದೇವಿಯನ್ನ ಸ್ಮರಿಸ್ತಾರ. ಅಂದ್ರ 88 ಕೋಟಿ ಮುನಿಗಳಿಂದ ಪೂಜಿಸಿಕೊಳ್ಳಕ್ಕೆ ಯೋಗ್ಯಳಾದಂತ ಇಲ್ಲಿ ಏನ್ ಹೇಳ್ಕೊಂತ ಬಂದಾರ, ಮುನಿ ಪೂಜ್ಯ. ಮತ್ತ ಮಾಯೆ, ಪಿಂಡ ಬ್ರಹ್ಮಾಂಡಗಳಲ್ಲಿ ವ್ಯಾಪಕವಾದಂತ ಮಾಯೆ. ಅಂದ್ರೆ ಎಲ್ಲದಕ್ಕೂ ಕೂಡ ಈ 5 ಭೂತಗಳು ಯಾರ ಸತ್ತ ತಗೊಂಡು ಕಾರ್ಯ ಮಾಡ್ತಾವ ಅಂದ್ರ, ಆ ಬ್ರಹ್ಮನ್ ಸತ್ತ ತಗೊಂಡು ಕಾರ್ಯ ಮಾಡಿದ್ರು ಕೂಡ ಇದಕ್ಕೆಲ್ಲ ಅಧಿಷ್ಠಾನ ಯಾವ ಮಾಯಿನೇ. ಈ ಮಾಯೆ ಅಂದ್ರೆ ಈ ಪಂಚ ಭೂತಗಳನ್ನು ಒಳಗೊಂಡಂತ ಯಾರಪ್ಪ ಅಂದ್ರ ಮಾಯೆ. ಆ ಬ್ರಹ್ಮನ ಸತ್ತ ತಗೊಂಡು 5 ಭೂತಗಳು ಎಷ್ಟು ಸರಿಯಾಗಿ ಕಾರ್ಯ ಮಾಡ್ತಾವ ಅಂದ್ರೆ ನಮ್ಮೆಲ್ಲರಿಗೂ ಗುರ್ತದ. ಒಂದು ಕ್ಷಣ ಗಾಳಿ ನಿತ್ತು ಅಂದ್ರೆ ನಾವು ಯಾರು ಉಳಿದಿಲ್ಲ. ಇವತ್ತು ಒಂದು ಕ್ಷಣ ಭೂಮಿ ಅಳಿಯಾಡ್ತಂದ್ರೆ ಇಲ್ಲಿ ನಾವು ಯಾರು ಉಳಿದಿಲ್ಲ. ಅದನ್ನೆಲ್ಲವನ್ನು ಕೂಡ ತಾಯಿ ಸರಿಯಾಗಿ ನಮ್ಮನ್ನೆಲ್ಲರನ್ನು ರಕ್ಷಣೆ ಮಾಡ್ತಾಳ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಅದಕ್ಕೆ ಮಾಯೆ ಅಂತ ಹೆಸರು ಬಂದದ. ಮುಂದ ಪಿಂಡ ಬ್ರಹ್ಮಾಂಡಗಳಲ್ಲಿ ವ್ಯಾಪಕವಾದಂತ ಮಾಯೆ. ಮತ್ತು ಚಂಡಿಕೆ ಅಂದ್ರೆ ಕಾಳಿ ರೂಪವುಳ್ಳಂತ, ಅಂದ್ರ ಚಂಡಿಕೆ ಅಂದ್ರ ಕಾಳಿ ರೂಪವುಳ್ಳಂತ ಚಂಡಿಕೆ. ಮಂಡತ್ರ ನಿಳೆಯ, ಸೂರ್ಯ ಚಂದ್ರ ಅಗ್ನಿ ಎಂಬ 3 ಮಂಡಲಗಳಿಗೆ ಶಕ್ತಿ ಕೊಡುವಂತ ನಿಳೆಯೇ ಅಂತೇಳಿ ಹೆಸರು ಬಂದದಕ್ಕಿಗೆ. ಮತ್ತು ದಂಡಜ, ಯಮನನ್ನು ಗೆದ್ದಂತ ದುರ್ಗಿ. ಅಂದ್ರೆ ಇಲ್ಲಿ ಯಮನನ್ನು ಕೂಡ ಗೆದ್ದಂತ ದುರ್ಗಿ ಅಂತೇಳಿ ಹೆಸರು ಬಂದದ ಅನ್ನುವಂಥದ್ದನ್ನ ಕೇಳ್ಕೊತ ಬಂದೇವೆ. ಮತ್ತು ಪಣಿ, ಹಾವುಗಳನ್ನೇ ಆಭರಣವಾಗಿ ಮಾಡಿಕೊಂಡಂತ ಪಣಿ. ಕುಂಡಲಿ ಅಂದ್ರೆ ಕುಂಡಲಿ ಎಂಬ ಶಕ್ತಿ ಸ್ವರೂಪಳಾದಂತ ಕುಂಡಲಿ. ಮಹೇಶ್ವರಿ ಅಂದ್ರೆ ಮಹೇಶ್ವರಿ ಅಂದ್ರೆ ಪರಮಾತ್ಮನ ಶಿವನ ಹೆಂಡತಿ ಆದಂತ ಮಹೇಶ್ವರಿ. ಮನೋನ್ಮನಿ ಅಂದ್ರ ಉನ್ಮಾನ ಅವಸ್ಥಾನ ರೂಪವುಳ್ಳಂತ, ಉನ್ಮಾನ ಸ್ಥಾನ ರೂಪವುಳ್ಳಂತ ಮನೋನ್ಮನಿ. ಜಗನ್ಮಾತೆ, ಜಗತ್ತಿಗೆ ತಾಯಿಯಾದಂತ ಜಗನ್ಮಾತೆ. ಖಂಡ ಶಿಶಿಮಂಡನೆ, ಅರ್ಧ ಚಂದ್ರನನ್ನು ಧಾರಣೆ ಮಾಡಿದಂತ ಇಲ್ಲಿ ಶಶಿ ಮಂಡನಿ. ಮೃಂಡಾನಿ, ಶಿವನ ಸತಿ ಆಳದಂತ ಪಾರ್ವತಿ. ಅಂದ್ರ ಶಿವನ ಹೆಂಡತಿ ಆದಂತ ಇಲ್ಲಿ ಪಾರ್ವತಿ. ಮೃಂಡಾನಿ ಅಂತ ಹೆಸರು ಬತ್ತು, ಮೃಡಾನಿ ಅಂತ ಹೆಸರು ಬತ್ತು.
ಇಲ್ಲಿ ಪಾರ್ವತಿ ಅಂದ್ರೆ ಪರ್ವತರಾಜನ ಮಗಳಾದಂತ ಆ ಪಾರ್ವತಿ ಪರಮ ಶ್ರೇಷ್ಠವಾದ ಚಂಡಿಕರ ಮೂರ್ತಿ ಎಂದು ಅತಿ ಉಗ್ರ ಸ್ವರೂಪಳಾದಂತ ಹೇಳಿಸಿಕೊಳ್ಳುವಂತ ಪರಮೇಶ್ವರಿ ಎನ್ನುವಂಥದ್ದನ್ನು ಹೇಳ್ಕೊತ ಬಂದರ. ಇಲ್ಲಿ ಅನೇಕ ಅಂದ್ರ ಕೌಮರಿ ಅಂದ್ರೆ ಕೋಮಲ ಸ್ವಭಾವ ಉಳ್ಳವಳಾದ್ರಿಂದ ಅವಳಿಗೆ ಕೌಮರಿ ಎಂಬ ಹೆಸರು ಬತ್ತು.